ಮುಗಿಸ್ಕೊಂಡು ಮಾದಪ್ಪನ ಹತ್ರ ಇನ್ನ ಎಂಟ್ರಿ ಕೊಡ್ತಾ ಇದೀವಿ ಗಾಯ್ಸ್. ಇನ್ನ ಒಂದು ಸ್ವಲ್ಪ ಹೊತ್ತಿದೆ, ಅಲ್ಲೇ ಇದೆ ನೋಡಿ. ಉಗೇ ಉಗೇ ಬನ್ನಿ ಗಾಯ್ಸ್, ಹೋಗೋಣ, ಬೇಗ ಹೋಗ್ಬಿಡೋಣ. ಬೇಗ 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 ಸಿಗುತ್ತೆ, ಆದಷ್ಟು ಬೇಗ ಸಿಗ್ತೀನಿ ನಾನು ನಿಮಗೆ ಗೇಟ್ ಹತ್ರ. ಬೇಗ ಬನ್ನಿ ಬನ್ನಿ ಬನ್ನಿ. ಅಂತೂ ಇಂತೂ ನಮ್ಮ ಪಾದಯಾತ್ರೆ ಫಸ್ಟ್ ಡೇ ಇಂದ ಸ್ಟಾರ್ಟ್ ಆಗಿ ಕೊನೆ ದಿನ ಮುಕ್ತಾಯವಾಗಿದೆ. ಸೊ ಅಂತೂ ಇನ್ನು 1-2 ರೋಡ್ ಕಂಪ್ಲೀಟ್ ಆದರೆ ನಾವು ಮಾದಪ್ಪನ ದರ್ಶನ ಮಾಡಿಬಿಟ್ವಿ ಗಾಯ್ಸ್, ಅಷ್ಟೇ. ಅಂತೂ ಇಂತೂ ಮಾದಪ್ಪನ ಬೆಟ್ಟಕ್ಕೆ ಬಂದೇ ಬಿಟ್ವಿ. 5 ದಿನದ ಪಾದಯಾತ್ರೆ ಪ್ರಯುಕ್ತ ಇವಾಗ ನಾವು ನಮ್ಮ ಟಾಸ್ಕ್ನ ಎಲ್ಲ ಪೂರ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಬೆಟ್ಟದಲ್ಲಿ ಇದ್ದೀವಿ ಆಲ್ರೆಡಿ. ಅಲ್ಲಿ ಮುಂದೆ ಬೆಟ್ಟ ಬಂದಿದ್ದ ತಕ್ಷಣ ಅಲ್ಲಿ ಕ್ಯಾಚ್ ಮೈ ವಿಡಿಯೋಸ್. ಇನ್ನೇನು ಹತ್ತತ್ರ ಬಂದಿದ್ದೀವಿ. ಸಾರಿ ಗಾಯ್ಸ್, ಸ್ವಲ್ಪ ಗಂಟ್ಲು ಸರಿ ಇಲ್ಲ. ಸೊ ಇನ್ನೇನು ಹತ್ತತ್ರ ಬಂದಿದ್ದೀವಿ. ನೋಡ್ಬೋದಲ್ಲಿ ಮಹದೇಶ್ವರ ಬೆಟ್ಟ ಬಂದ್ಬಿಟ್ವಿ. ಮಹದೇಶ್ವರ ಬೆಟ್ಟಗೆ ಅಂತೂ ಇಂತೂ ತಲುಪಿಟ್ವಿ ಗಾಯ್ಸ್. ಉಗೇ ಮಾದಪ್ಪ, ಉಗೇ ಮಾದಪ್ಪ. ಸೊ ಬನ್ನಿ ಹೋಗೋಣ. ನೋಡಿ ಗಾಯ್ಸ್, ಶಿವರಾತ್ರಿ ಬೇರೆ ನಾಳೆ. ಅಡ್ವಾನ್ಸ್ ಹ್ಯಾಪಿ ಮಹಾಶಿವರಾತ್ರಿ ಎಲ್ಲರಿಗೂ. ನೋಡಿ ಗಾಯ್ಸ್, ಫುಲ್ ಜನ ಇದ್ದಾರೆ. ಸೊ ಬನ್ನಿ ಹೋಗೋಣ. ಇನ್ನೇನು ಹತ್ತತ್ರ ಬಂದ್ಬಿಟ್ವಿ. ಪಾದಯಾತ್ರೆ ಮುಗೀತು. 5 ದಿನ ಪಾದಯಾತ್ರೆ ಖರಾಬಾಗಿ ಕಂಪ್ಲೀಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಕಷ್ಟ ಅನಿಸ್ತು, ಬಟ್ ಹೋಗ್ತಾ ಹೋಗ್ತಾ ಎಷ್ಟು ಖುಷಿಯಾಗಿ ತಲುಪಿಟ್ವಿ ಅಂದರೆ ಬೇಗನೆ ತಲುಪಿಟ್ವಿ ಅಂತ ಅನಿಸ್ತು. ಸೊ ನೋಡಿ ಗಾಯ್ಸ್, ಜನರೆಲ್ಲ ಫುಲ್ ಜನ ಇದ್ದಾರೆ. ದೇವಸ್ಥಾನದಲ್ಲಿ ಜನ ಇದ್ದಾರೆ, ಅಣ್ಣ ನೋಡ್ತಿದ್ದಾರೆ ನೋಡಿ, ಎಲ್ಲ ಫುಲ್ ಜನ ಇದ್ದಾರೆ ಗಾಯ್ಸ್. ಸೊ ಬನ್ನಿ ನಾವು ಹೋಗೋಣ ಬೇಗ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ರೀಚ್ ಆಗಿಬಿಟ್ಟಿದ್ದೀವಿ. ಸೊ ಬನ್ನಿ ಹೋಗೋಣ ಇವಾಗ. ಅಲ್ಲಿ ಕಾಣಿಸ್ತಿರ್ಬೋದು ಎಂಟ್ರೆನ್ಸ್, ಅಲ್ಲಿ ಹೋಗ್ಬಿಟ್ಟು ಬೇಗ. ಸಾರಿ ಅಕ್ಕ, ಹಿಂದೆ ಬಿಟ್ವಿ ಮಾದಪ್ಪನ ಬೆಟ್ಟಕ್ಕೆ. ದೇವಸ್ಥಾನದ ಹತ್ತತ್ರನೇ ಬಂದ್ಬಿಟ್ವಿ ಗಾಯ್ಸ್. ಸೊ ದರ್ಶನ ಮಾಡೋದೊಂದು ಕಾಯ್ದಿದೆ. ಸೊ ದರ್ಶನ ಮಾಡೋಣ ಬನ್ನಿ ಇವಾಗ. ಆದಷ್ಟು ಬೇಗನೆ ತಲುಪಿಟ್ವಿ. ತುಂಬ ರಿಸ್ಕ್ ಇತ್ತು, ಆದರೂ ಸಖತ್ತಾಗಿ ಬೇಗ ಆದಷ್ಟು ಬೇಗನೆ ರೀಚ್ ಆಗಿದ್ದೀವಿ. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ಕ್ರೇಜಿಯಾಗಿದ್ದಾರೆ, ಎಲ್ಲ ಬರ್ತಿದ್ದಾರೆ ಹಿಂದೆ. ಇಲ್ಲೂ ಎಲ್ಲ ಫುಲ್ ಸ್ಲೀಪು. ನೋಡಿ ಮಹದೇಶ್ವರ 5 ದಿನಗಳ ಪಾದಯಾತ್ರೆ ಮುಗಿಸ್ಕೊಂಡು ನಾವು ಆಲ್ರೆಡಿ ಬಂದಿದ್ದೀವಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಸೊ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು. ಆಲ್ರೆಡಿ ತೇರೆಲ್ಲ ಎಳೀತಿದ್ದಾರೆ. ನನ್ನ ಫ್ರೆಂಡ್ಸು ಸಹ ಎಲ್ಲೋ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಬೇಗ ಹುಡುಕಬೇಕು, ಬೇಗ ಒಳಗಡೆ ಹೋಗಿ ದರ್ಶನ ಮಾಡೋಣ. ಬೇಗ ಬನ್ನಿ. ಎಂಟ್ರಿ ಆಗಿದ್ದೀವಿ ಒಳಗಡೆ. ಸೊ ಹೋಗೋಣ ಬೇಗ, ಮಾದಪ್ಪನ ದರ್ಶನ ಮಾಡೋಣ. ಡೈರೆಕ್ಟಾಗಿ ಬಂದ್ವಲ್ಲ, ಸೊ ಡೈರೆಕ್ಟಾಗಿ ಮಾದಪ್ಪನ ದರ್ಶನ. ಅದೊಂಥರ ಬ್ರೋ ಕ್ರೇಜಿಯಾಗಿದ್ದಾರೆ. ಸೊ ಬನ್ನಿ ಹೋಗೋಣ ಇವಾಗ ಮಾದಪ್ಪನ ದರ್ಶನ ಮಾಡಕ್ಕೆ ಹೋಗೋಣ ಬನ್ನಿ ಗಾಯ್ಸ್. ಅಲ್ಲಿ ನೋಡಿ ಬಸವ ಇದೆ, ಬಸವ ಇದೆ ನೋಡಿ ಗಾಯ್ಸ್. ಎಲ್ಲ ದರ್ಶನ ಕಡಕ್ಕಾಗಿ ಆಗುತ್ತೆ. ಶಿವರಾತ್ರಿ ಹಬ್ಬ, ಮಹಾಶಿವರಾತ್ರಿ ಗಾಯ್ಸ್. ನಾವು ಲೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಶ್ರೀ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅಣ್ಣ ಸಿಕ್ಕಿದ್ದಾರೆ. ಅವ್ರಿಗೇನೋ ಒಂದು ಸ್ವಲ್ಪ ಕನ್ಫ್ಯೂಸ್ ಕಾಣ್ತಿದೆ. ಸೊ ಅವ್ರನ್ನೇ ಕೇಳೋಣ ಬನ್ನಿ. ಹೇಳ್ರಿ ಹೇಳ್ರಿ, ಹೇಳಿ ಹೇಳಿ. ಇಲ್ಲಿ ಸರ್, ಇಲ್ಲಿ ನಾನು ಕೇಳಿ ಹೇಳ್ತೀನಿ. ಇಲ್ಲಿ ಏನಾಗಿದೆ ಪ್ರಾಬ್ಲಮ್ಮು ಅಂದ್ರೆ, ಪಾದಯಾತ್ರೆ ಕರೆಗೆ ಅನ್ಕೊಂಡವ ಇದನ್ನು ಕ್ಯೂ ಮಾಡಲ್ಲ. ಬಟ್ ಇಲ್ಲಿ 90% ಬಸ್ಸಲ್ಲಿ ಬಂದಿರೋರು, ಮುಡಿ ಮಾಡಿಸ್ಕೊಂಡಿರೋರು ಎಲ್ಲ ಇದೇ ಲೈನ್ ನಿಂತ್ಕೊಂಡಿರ್ತಾರೆ. ಅವರು ಪಾದಯಾತ್ರೆ ಬಂದಿದ್ದಾರ. ನನ್ನ ಅನಿಸಿಕೆ, ಅವರು ಪಾದಯಾತ್ರೆ ಬಂದಾರ ಅಂದ್ರೆ ಇಲ್ಲಿಂದ ತಂಬಡಗೇರಿ ಇಂದ ಇನ್ನೊಂದು ಮುಡಿ ಘಟ್ಟ ಇರಬೇಕು. ಅದನ್ನೇ ನಮಗೆ ಗೊತ್ತಿದ ಮಟ್ಟಕ್ಕೆ, ತಿಳಿದ ಮಟ್ಟಕ್ಕೆ ಮುಡಿ ಘಟ್ಟ ಇರೋದು ಒಂದೇ, ಅದು ಅದ್ರಗಂಗ ಹತ್ರ. ಇದೇನಾಯ್ತದ ಅಂದ್ರೆ, ಮುಡಿ ಮಾಡಿಸ್ಕೊಂಡಿರೋರು ಇಲ್ಲಿ ಬರ್ತಾರ ಅಂದ್ರೆ ಪಾದಯಾತ್ರಿಕರಿಗೆ ಅಂತ ಮಾಡೋದ್ಮೇಲೆ ಮುಡಿ ಘಟ್ಟ ಇನ್ನೊಂದು ತಮ್ಮಡಗೇರಿ ಇರಬೇಕು. ಲಾಸ್ಟ್ ಇವಾಗ ಏನು ಮಾಡೋಣ ಅಂತ ಏನಿಲ್ಲ ಸರ್, ಕರೆಕ್ಟಾಗಿ ಪಾದಯಾತ್ರೆ ಬಂದವ್ರಿಗೆ ಕರೆಕ್ಟಾಗಿ ಲೈನ್ ಮಾಡಿ ನೋಡಿ ಗಾಯ್ಸ್. ಅವ್ರ ಕಷ್ಟ ಇಷ್ಟಿದೆ. ಬಾಬಾ ರಾಮನಗರದಿಂದ ಅಕ್ಕ ನಡ್ಕೊಂಡ್ ಬಂದಿದ್ದಾರೆ. ಚಾಮರಾಜನಗರ ನೋಡಿ ಗಾಯ್ಸ್. ಅಕ್ಕ ಪಾಪ ಕಾಲು ನೋಡಿ ಹಿಂಗಿದೆ ವ್ಯವಸ್ಥೆ. ಏನಿದು ವ್ಯವಸ್ಥೆ? ಓಕೆ ಗಾಯ್ಸ್, ಸಿಗೋಣ ಬನ್ನಿ ಮುಂದೆ. ಇನ್ನೇನುಡ ಮಾದಪ್ಪ ನೋಡಕ್ ಹೋಯ್ತಾ ಇದೀವಿಡ. ಬೇಗ ಬಾಡ, ಮಾದಪ್ಪ ನೋಡಕ್ ಹೋಗೋಣ. ಏ ಮಾದಪ್ಪ, ಉಗೇ ಮೈಕಾರ, ಮಾದಪ್ಪ ನೋಡಕ್ ಹೋಗೋಣ. ಬೇಗ ಬನ್ನಿ ಗಾಯ್ಸ್. ಬಂದೆ ಬಂದೆ ಬಂದೆ. ಸಂತು ಇಂತೂ ಮಾದಪ್ಪ ನೋಡಕ್ ಬಂದೇ ಬಿಟ್ವಿ. ಉಗೇ ಮಾದಪ್ಪ ನೋಡಿ ಗಾಯ್ಸ್.
ಸೊ ಬನ್ನಿ ಹೋಗೋಣ. ಅಣ್ಣ ಬಟ್ಟಿಕ್ತಾರೆ, ಬಟ್ಟು ಸಹ ಇಕ್ಸ್ಕೊಳ್ಳೋಣ ಇವಾಗ. ಬನ್ನಿ ಬೇಗ. ಸೊ ಅಣ್ಣ ಬಟ್ಟಿಕ್ತಿದ್ದಾರೆ, ನಾವು ಬಟ್ಟಿಕ್ಸ್ಕೊಳ್ಳೋಣ ಬನ್ನಿ. ಇಲ್ಲಿ ದೀಪ ಇದೆ, ಹಂಗೆ ಇರಿ. ಸೊ ಅಣ್ಣ ಇವಾಗ ನನಗೆ ಬಟ್ಟಿಕ್ತಾರೆ, ಲೈಟಾಗಿ ಇಕ್ತಾರೆ. ಅದು ಓಮ್ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಓಕೆ ಮಾದಪ್ಪ. ಹೋಗ್ತಿದ್ದೀವಿ, ಒಳಗಡೆ ನೋಡ್ಬೋದು ನೀವು, ಫುಲ್ ರಶ್ ಇದೆ. ಮಾದಪ್ಪ ಇಲ್ಲೇ ಇದ್ದಾರೆ. ಸೊ ಮಾದಪ್ಪನ ದರ್ಶನ ಮಾಡೇ ಬರ್ತೀವಿ. ನಾನು ಸ್ವಲ್ಪ ಗಾಯ್ ಅಜ್ಜಿ ಆದ್ರೂ ಯಾಕೋ ಸ್ವಲ್ಪ ರೊಚ್ಗೆದಿದ್ದಾರೆ. ಮಾದಪ್ಪ ಸ್ವಲ್ಪ ಕಾಮ್ ಡೌನ್ ಮಾಡಿಸು. ಓಕೆ, ಸೊ ಬನ್ನಿ, ಫುಲ್ ರಶ್ ಇದೆ. ಹಿಂದೆ ಸಹ ಕೂಡ ರಶ್ ಇದೆ. ಹೋಗೋಣ ಬನ್ನಿ ಬೇಗ. ಹೋಗೇ ಮಾದಪ್ಪ. ನೀವು ಹೇಳ್ಬೇಕು. ದರ್ಶನ ಮಾಡಕ್ ಹೋಗ್ತಾ ಇದೀವಿ ಗಾಯ್ಸ್. ಹೋಗೋಣ ಬನ್ನಿ ಬೇಗ. ಸ್ವಾಮಿಗಳು ಇಲ್ಲ 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 ಗರ್ಲ್ಸ್ ಸಹ ಸಪೋರ್ಟ್ ಮಾಡ್ತಿದ್ದಾರೆ ಮಹದೇಶ್ವರ ಬೆಟ್ಟಕ್ಕೆ. ನಿಮ್ದು ಯಾವುದು ಸಿಸ್ಟರ್? ಗುಂಡ್ಲುಪೇಟೆ. ಓಕೆ, ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದಾರೆ ಅವರು. ಓಕೆ, ನಾವು ಮಾದಪ್ಪನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗೋಣ ಬನ್ನಿ. ಇಲ್ಲ ಮಾಡಲ್ಲ. ನಮ್ಮ ಗಾಯ್ಸ್ ಎಲ್ಲ ಶಿವರಾತ್ರಿ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ನೋಡಿ. ಮಾದಪ್ಪ ಕುಂಬ್ಳುಗೌಡವರೆಲ್ಲ ಫುಲ್ಲು ಸಿಸ್ಟರ್ಸ್ ಎಲ್ಲ. ಹಾಯ್ ಗಾಯ್ಸ್. ಸೊ ನಮ್ಗಿಲ್ಲಿ ಮುದ್ದು ಮಾದಪ್ಪ ಅವ್ರು ಸಿಕ್ಕಿದ್ದಾರೆ ನೋಡಿ. ಮುದ್ದು ಮಾದಪ್ಪನ್ಗೊಂದ್ಸಲ ಉಗೇನ್ರಪ್ಪ. ಮಾದಪ್ಪ ಅಯ್ಯೋ ಸಕ್ಕತ್ತಾಗಾಯ್ತು ದರ್ಶನ. ನಮ್ಮ ಪಾದಯಾತ್ರೆ ಮುಗಿಸ್ಕೊಂಡು ಡೈರೆಕ್ಟಾಗಿ ದರ್ಶನ ಮುಗಿಸ್ಕೊಂಡು ಇವಾಗ ನಮ್ಮಪ್ಪ ಮಾದಪ್ಪಂದು ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ದರ್ಶನ ಅಂತೂ ಸಕ್ಕತ್ತಾಗಾಯ್ತು. ರಶ್ ಕೋಟಿ ಜನ ಇದ್ರು ಬೇಗ ಸಕ್ಕತ್ತಾಗಿ ದರ್ಶನ ಆಗುತ್ತೆ ಗಾಯ್ಸ್. ಸೊ ಬನ್ನಿ ಇವಾಗ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಎಷ್ಟು ಜನ ಅವರೇ. ಫುಲ್ ಜನ ಗಾಯ್ಸ್, ಫುಲ್ ಜನ. ಅಕ್ಕ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗಿನ ಶುಭೋದಯಗಳು ನನ್ನ ಕಡೆಯಿಂದ. ಸೊ ಇವತ್ತು ನಾವು ಮಹಾಶಿವರಾತ್ರಿ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ನಂದು ಚಾರ್ಜರ್ ಇಲ್ಲ ಸ್ವಲ್ಪ, ಇವಾಗ ಚಾರ್ಜರ್ ಹಾಕಿ. ಸೊ ಇವಾಗೆಲ್ಲ ಫುಲ್ ಮುಗಿಸ್ಕೊಂಡು ನಿನ್ನೆ ಡೈರೆಕ್ಟ್ ದರ್ಶನ ಮಾಡ್ಕೊಂಡ್ವಿ. ಇವತ್ತು ಶಿವರಾತ್ರಿ ದರ್ಶನವೂ ಆಯಿತು, ಎಲ್ಲ ಕ್ರೇಜಿಯಾಗಿ ಆಯಿತು. ಹಾಯ್ ಗಾಯ್ಸ್, ನೋಡಿ ಗಾಯ್ಸ್, ಬಹದ್ದೂರ್ ಗಂಡು. ಸೊ ಗಾಯ್ಸ್, ಇವಾಗ ನಾವು ನಮ್ಮ ಬಾಯ್ಸ್ ಹತ್ರ ಹೋಗಬೇಕು. ಸೊ ಅಲ್ಲಿ ಸಿಗ್ತೀನಿ ನಾನು ನಿಮಗೆ. ಅಲ್ಲೊಂದು ಸ್ವಲ್ಪ ಮಾತಾಡೋದಿದೆ. ಸೊ ಅಲ್ಲೇ ಹೋಗಿ ಹೇಳ್ತೀನಿ. ಅಲ್ಲೇ ಯಾಕಂದರೆ ಫ್ರೀ ಇರುತ್ತೆ, ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ. ಅನ್ಕಂಫರ್ಟೇಬಲ್ ಆಗುತ್ತೆ. ಸೊ ಅಲ್ಲೇ ಹೋಗಿ ಮಾತಾಡೋಣ. ಸೊ ಬನ್ನಿ. ಸೊ ಗಾಯ್ಸ್, ನಮ್ಮ ಅಣ್ಣ ಸಿಕ್ಕಿದ್ದಾರೆ ಗಾಯ್ಸ್. ನಮ್ಮ ಅಣ್ಣನ ತೋರಿಸ್ತೀನಿ ಬನ್ನಿ ಗಾಯ್ಸ್. ಸೊ ನೋಡಿ, ಮೊನ್ನೆ ಬ್ಲಾಗಿಂದ ಬಂದಿರಲಿಲ್ಲ ಇವರು, ನಮ್ಮ ಎರಡನೇ ಅಣ್ಣವರು ನವೀನ್ ರಾಯ್ ಅಂತ. ಸೊ ಇಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದಾರೆ ನೋಡಿ ಗಾಯ್ಸ್. ಇಲ್ಲಿ ಬರ್ಡೇ ಬಾಯ್ ಇದ್ದಾರೆ, ಎಲ್ಲ ಫ್ರೆಂಡ್ಸ್ ಇದ್ದಾರೆ, ಕಾಣಿಸ್ಬೋದು ನಿಮಗೆ ಎಲ್ಲ. ನೋಡಿ ತೋರಿಸ್ತೀನಿ, ಇಲ್ಲಿ ನೋಡಿ. ಬ್ರೋ ಹಾಯ್ ಬ್ರೋ. ಏನು ಅಣ್ಣ? ಸೊ ಇವಾಗ ನಿಮ್ಮ ತಮ್ಮ, ನೀವು ಅಣ್ಣ ಅಲ್ವಾ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ. ನಿಮ್ಗೆ ಏನು ಅನಿಸುತ್ತೆ? ಅದನ್ನ ನಮಗೂ ಚೆನ್ನಾಗಿ ಅವರು ಮುಂದೆ ಹೋಗ್ತಾ ಇದಾರಲ್ಲ, ಅವ್ರು ಹೇಳ್ತಾರೆ, ಅವ್ರನ್ನ ಮೀಟ್ ಮಾಡಿದ್ದೀವಿ. ಸೊ ಇಲ್ಲಿ ಬ್ರೋ ಹೇಳ್ತಾರೆ, ಬ್ರೋ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ಏನು ಅನಿಸುತ್ತೆ? ಪೀಸ್ ಅನಿಸುತ್ತೆ. ಪ್ಲೀಸ್ ಗಾಯ್ಸ್ ಪ್ಲೀಸ್. ಸೊ ಇಲ್ಲೊಂದು ಕೆರೆ ಇದೆಯಂತೆ. ಸೊ ಬನ್ನಿ ಹೋಗೋಣ. ಹೆಂಗಿದೆಯಂತೆ ಈ ರೂಟಲ್ಲಿ ಕೆರೆ ಇದೆ. ಸೊ ಬನ್ನಿ ಹೋಗೋಣ ಬ್ರೋ, ಬರ್ರಿ. ಕೆರೆ ನೋಡೋಣ ಬ್ರೋ.
ಬ್ರೋ ಬರ್ತಿದ್ದಾರೆ, ಕೆರೆಗೆ ಹೋಗೋಣ, ಎಲ್ಲ ಹೋಗ್ತಿದೀವಿ. ಸೊ ಗಾಯ್ಸ್, ನಾವು ಕೂಡ ಇವಾಗ ಕೆರೆ ಹತ್ರ ಬಂದಿದ್ದೀವಿ. ಏನು ಆ ಥರದ್ದಲ್ಲ, ಏನಲ್ಲ, ನಾರ್ಮಲ್ ಆ್ಯಸ್ ಇಟ್ ಈಸ್. ನಾವು ಕಾವೇರಿ ನದಿ ಹೇಗೆ ನೋಡೋದು ಅದೇ ಫ್ಲೋಟಿಂಗ್ ಸೆಕ್ಷನ್ನೇ ಇದು. ಸೇಮ್ ನಾರ್ಮಲ್ ಎಲ್ಲ ಕಡೆ ಫ್ಲೋಟ್ ಆಗುತ್ತೆ. ಇಷ್ಟಿದೆ ಗಾಯ್ಸ್, ಅಷ್ಟೇ. ಇದ್ರ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ ನನಗೇನು ಗೊತ್ತಿಲ್ಲ. ಇನ್ನೊಂದು ಗೊತ್ತಾ, ನಮ್ಮ 4-5 ದಿನಗಳ ಯಾತ್ರೆ ಮುಗಿಸ್ಕೊಂಡು, ಸೊ ಲಾಸ್ಟ್ ಫೈನಲಿ ಊಟ ಎಲ್ಲ ಮಾಡಿ ದರ್ಶನ, ಶಿವರಾತ್ರಿ ದರ್ಶನ, ಪಾದಯಾತ್ರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಇವಾಗ ಹೊರಡ್ತಿದ್ದೀವಿ. ಸೊ ಲಾಸ್ಟಲ್ಲಿ ಅಪ್ಪಾಜಿ ಸ್ವಾಮಿಗಳು ಸಿಕ್ಕಿದ್ರು. ಶರಣಾರ್ಥಿ ಎಲ್ಲರಿಗೂ. ಅದಕ್ಕೆ ಲಾಸ್ಟಲ್ಲಿ ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ, ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮಹಾಶಿವರಾತ್ರಿ ಹಬ್ಬದ ದಿವಸ ಎಲ್ಲರಿಗೂ ಈ ನಾವು ಏನು ಭಿಕ್ಷಾಟನೆ ಮಾಡ್ಕೊಂಡು ಬಂದಿರ್ತೀವೋ ಅದನ್ನೆಲ್ಲ ಒಂದು ತಗ್ಗಿಸಿ ಎಲ್ಲರೂ ಸೇರಿ, ಒಬ್ಬರ ಕೈಯಿಂದ ಆಗುವಂಥ ಕೆಲಸ ಎಲ್ಲ ಎಲ್ಲರೂ ಸೇರಿ ಪ್ರಸಾದ ಮಾಡಿ, ಎಲ್ಲರೂ ಪ್ರಸಾದ ಊಟ ಮಾಡಿ ಆನಂದವಾಗಿ ಗುರುಮಠದಲ್ಲಿ ಇದು ಸಾಲೂರು ಈ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಬರ್ರಿ ಪಾದಯಾತ್ರೆ ಬಂದಿರುವಂಥ ಭಕ್ತಾದಿಗಳಿಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಮಲೆ ಮಹದೇಶ್ವರನಲ್ಲಿ ಉತ್ತರಾಜಮ್ಮನ ಪುತ್ರನಲ್ಲಿ ತಂದೆ ತಾಯಿನ ಪಡಿಬೇಕು ಅನ್ನೋದಕ್ಕೋಸ್ಕರ ಮೈಕಾರ ಧರೆಯಿಂದ ಇಳಿದು ಕೈಲಾಸದಿಂದ ಇಳಿದು ಬಂದು ಶ್ರವಣನ ಸಂಹಾರ ಮಾಡಬೇಕು, ಬೇವನಟ್ಟಿ ಕಾಳಮ್ಮನಿಗೆ ಎಡ್ಡೆ ಕೀಳಬೇಕು, ನಾನೊಂದವ್ರನ್ನ ಹಾಳು ಮಾಡಬೇಕು, ನೀನೊಂದವ್ರನ್ನ ಉದ್ಧಾರ ಮಾಡಬೇಕು, ಈ ಬೂದಿ ಮುಚ್ಚದ ಗಂಡ ಭೂಲೋಕ ಗಂಡನಾಗಿ ಮಲೆ ಮಹದೇಶ್ವರರವರು ನಾನು ಬರಬೇಕು, ಎಲ್ಲರನ್ನೂ ಶ್ರವಣನೆಲ್ಲ ಸಂಹಾರ ಮಾಡಿ ಕೊನೆಗೆ ಇಲ್ಲಿ ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಬಂದು ಸಾಲೂರು ಮಠದಲ್ಲಿ ಬಂದು ನೆಲೆಗೊಂಡಿದ್ದಾರೆ ಸ್ವಾಮಿ. ನಾವು 6 ವರ್ಷ ಹುಡುಗನಿಂದ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಈ ಮಲೆ ಮಹದೇಶ್ವರನ ಬೆಟ್ಟಕ್ಕೆ. ನಮ್ಮ ತಂದೆ ತಾಯಿ ಈ ದಾರಿ ತೋರಿಸ್ಕೊಟ್ರು. ನಾನಲ್ಲಪ್ಪ ನಿಮ್ಮ ತಂದೆ ತಾಯಿ, ಮಲೆ ಮಹದೇಶ್ವರನೇ ನಿಮ್ಮ ತಂದೆ ತಾಯಿ ಅಂತೇಳಿ ಈ ಜಾಗ ತೋರಿಸ್ಕೊಟ್ರು. ಅವತ್ತಿಂದ ಇವತ್ತವರೆಗೂ ಪಾದಯಾತ್ರೆ ಮಾಡಿಕೊಂಡು ಕಂಸಾಳೆ ಸಹ ಆಡಿಕೊಂಡು ಇವಾಗ ನಾನು 6 ವರ್ಷ ಹುಡುಗನಷ್ಟು ಎನರ್ಜಿ ಎಲ್ಲ ಕಮ್ಮಿ ಆಗೋಯ್ತು. ಇವಾಗ 46 ವರ್ಷ, 6 ವರ್ಷ ಹುಡುಗನಿಂದ ಬಂದಿದ್ದೀನಿ. ಇವಾಗ ಇಲ್ಲಿಂದ ಆಚೆಗೆ ಆ ಪರಮಾತ್ಮ ಆಯುಷ್ಯ ಆರೋಗ್ಯ ಕೊಟ್ಟರೆ ಮುಂದಕ್ಕೂ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಬರ್ತೀವಿ ಅಂತೇಳಿ ಮಲೆ ಮಹದೇಶ್ವರನ ಕೇಳ್ಕೊತಾ ಇದ್ದೀವಿ. ನಾವು ಭಿಕ್ಷಾಟನೆ ಮಾಡಿರೋದೆಲ್ಲ ತೊಗೊಬಂದು ಇಲ್ಲಿ ಗುರುಮಠದಲ್ಲಿ ನಾವು ಯಾರಿಗೂ ಕೊಡಲ್ಲ, ತೊಗೊಬಂದು ಏನು ತೊಗೊಬಂದಿರ್ತೀವೋ ಅದನ್ನು ಪ್ರಸಾದ ಮಾಡಿ 4-6 ಜನ ಹಾಕಿ ಮಿಕ್ಕಿದ್ರಲ್ಲಿ ಏನೇನು ಮಿಕ್ಕಿರುತ್ತೋ ಅದರಲ್ಲಿ ಸ್ವಲ್ಪ ಹಂಚ್ಕೊಂಡು ಅವ್ರವ್ರ ಮನೆ ಕಳಿಸಿರ್ತೀವಿ. ಅವರು ಹೋಗಿದ್ದ ದಿವಸ 1 ವಾರ 9 ಗಂಟೆ ಏನೂ ಮನೆಯಲ್ಲಿ ಹೊಲ್ಸು ಮಾಡಬೇಡಿ, ಈ ಒಂದು ಬೆಲ್ದನ್ನ ಅಂತ ಮಾಡಿ ಅವನಿಗೆ ಒಂದು ಕಾಸನ್ನು ಧೂಪ ಕೊಟ್ಟು ಮಾದೇವ ಅಂತ ಹೇಳಿ ನೀನು ಕರಿಯಮ್ಮ, ಆ ಮನೆಗೆ ಬಂದೇ ಬರ್ತಾನೆ ಮಹದೇಶ್ವರ ಅಂತ. ನಮ್ಮಲ್ಲೇ ಎಲ್ಲೂ ಬೇರೆ ದೇವರೇನಿಲ್ಲ, ಇದು ನಮ್ಮ ಆತ್ಮ ತೃಪ್ತಿಗೋಸ್ಕರ ಬಂದಿರೋದು ನಾನು ಹೇಳ್ತಾ ಇರೋದು. ಭಗವಂತ ಎಲ್ಲೂ ಇಲ್ಲ. ಮುಖ ತೊಳೆದು ವಿಭೂತಿ ಹಚ್ಚಂದರೆ ಬ್ರಹ್ಮದೇವ ಹಣೆ ಬರದಲ್ಲಿ ಕೂತ್ಕೊತಾನೆ. ಅದೇ ದೇವ ಕರೆಕ್ಟಾಗಿ ಆತ್ಮಸಾಕ್ಷಿ ಶುದ್ಧವಾಗಿ ಇಟ್ಕೊಂಡ್ರೆ ಇಲ್ಲಿ ವೈಕುಂಠವಾಸ ಕೂತ್ಕೊತಾನೆ. ಮೈಕಾರ ಮಹಾದೇವ ಕೂತ್ಕೊಳ್ಳೋದೇ ಹೊಟ್ಟೆ ಒಳಗೆ. ಈ ಹೊಟ್ಟೆಗೋಸ್ಕರನೇ ಕಷ್ಟಪಡ್ತಾ ಇರೋದು. ಈ ಕಡೆ ನೀರು, ಈ ಕಡೆ ಊಟ, ಎರಡು ಸಮನಾಗ್ಬಿಡೋನೇ ಪರಮಾತ್ಮ. ನಾನು ಅಂತ ದುರಾಂಕಾರ ಬಂತು ಅಂದರೆ ಅದರಲ್ಲಿ ಒಂದು ಸಲ ಊಟ ಬಿಟ್ಟು ನೀರು ಕೊಟ್ಟಿಲ್ಲ ಅಂತಂದರೆ, ಬಿಟ್ಟಿಲ್ಲ ಅಂದರೆ, ಅವೆರಡರಲ್ಲಿ ಯಾವ್ದಾರ ಒಂದು ತಡೆದ ಅಂದರೆ ಅವನಿಗೆ ಜಲಮಲ ಕಟ್ಕೊಂಡೇ ಸಾಯೋದು. ಅದಕ್ಕೆ ಜಲಮಲ ಕಟ್ಕೊಂಡು ಸಾಯುವಂಥದ್ಗೂ ಮೈಕಾರನಿಗೆ ಉಗೆ ಕೂಗೋದಿದೆ. ಅವನಿಗೆ ನನಗಿಂಥ ಕಷ್ಟಗಳು ಕೊಡಬೇಡಪ್ಪ ಅಂತ ಹೇಳಿ ಅವನ ಭಕ್ತಿಯಾಗಿ ಅವನ್ನ ಪ್ರಾರ್ಥನೆ ಮಾಡಿಕೊಂಡು ಮೊದಲು ತಂದೆ ತಾಯಿಗೆ ಯಾರು ಬೆಲೆ ಕೊಡ್ತಾರೋ, ತಂದೆ ತಾಯಿ ಮೊದಲನೇ ಗುರು. ಲಾಯರ್ ಇಲ್ಲದೆ, ಬ್ರೋಕರ್ ಇಲ್ಲದೆ ಜಡ್ ಸಿಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ತಂದೆ ತಾಯಿನೇ ಬ್ರೋಕರು. ನೀನು ದೊಡ್ಡವನಾದ್ಮೇಲೆ ಹಂಗೆ ತೊಗೋಬೋದು, ಕಾರ್ ತೊಗೋಬೋದು, ವಿಮಾನ ತೊಗೋಬೋದು ಅಂತೆಲ್ಲ ಆಡಿಸಿ ನಿನ್ನ ಬೆಳೆಸ್ತಾರೆ. ಎರಡನೇದು ವಿದ್ಯಾ ಕಲಿಸೋದು ಗುರು. ಅಲ್ಲಿಗೆ ಸೈ ಅನ್ನಿಸ್ಕೊಂಡ್ರೆ ನೀನು ವಿದ್ಯಾ ಕಲಿಸೋದು ಗುರು, ಎಂಥ ತಂದೆ ತಾಯಿ ಮಗನಪ್ಪ ಅಂತ ನಿನಗೆ ಆಶೀರ್ವಾದ ಮಾಡ್ಕೊಂಡ ಅಂದರೆ. ಮೂರನೇದು ಪರಮಾತ್ಮನ ಹತ್ರ ನೀನು ಕೇಳಂಗೇ ಇಲ್ಲ, ಆನಂದವಾಗಿ ಅವನೇ ಬೇಡ ಕಣಪ್ಪ ನೀನು ಆಶೀರ್ವಾದ ಅಂತ ಅಂದರೂ ಕೂಡ ತಗೊಳ್ಳೋ ನಾನು ಕೊಡ್ತೀನಿ ಅಂತ ಕೊಡ್ತಾನೆ. ಯಾವತ್ತು ತಾಯಿ ನಮ್ಮ ಕೈ ಬೆಳ್ಳ ಕೊಟ್ಟರೆ ತಾಯಿ ಆದವಳು ಹಿಂಗೆ ಬೆಳ್ಕೊಟ್ಟು ಹಿಡ್ಕೊಂಡ್ರೆ ಕೊನೆಗೆ ಯಾವ ಟೈಮಲ್ಲಿ ನಾವು ಗೊಂಬೆ ನೋಡಿ ಅಲ್ಲೆಲ್ಲರ ಬಿದ್ದಿರೋ ಒಂದು ಗೊಂಬೆ ನೋಡಿ ಆಸೆಗೋಸ್ಕರ ಕೈ ಬಿಟ್ಬಿಡ್ತೀವಿ. ಅದೇ ತಾಯಿನೇ ನಮ್ಮ ಕೈ ಮಗಿನ ಕೈನ ಹಿಡ್ಕೊಂತು ಅಂದರೆ ಆ ಗೊಂಬೆ ಯಾವುದೇ ಕಾರಣಕ್ಕೂ ಆ ಗೊಂಬೆ ಎತ್ಕೊಳ್ಳೋಕೆ ಹೋದ್ರು ತಾಯಿ ಕೈ ಬಿಡಲ್ಲ. ಹಂಗೆ ಮಹದೇಶ್ವರ ನಮ್ಮ ಕೈ ಹಿಡಬೇಕೇ ಹೊರತು ನಾವು ಮಹದೇಶ್ವರನ ಕೈ ಇಡಬಾರ್ದು. ಅವನೇ ನನ್ನ ಭಕ್ತ, ನೀನು ಬೇಡ ಅಂತ ಅಂದರು ಅವನೇ ನಾನು ಬಿಡಲ್ಲ ಕಣೋ, ನಾನು ನಿಂಗೆ ತುಂಬ ಇಷ್ಟ ಆಗಿದೆ, ನಾನು ಬಿಡಲ್ಲ ಅಂತ ಹಿಡ್ಕೊಬೇಕು. ಅಲ್ಲಿಗೆ ಆತ್ಮನೇ ಪರಮಾತ್ಮ. ಕಣ್ಣು 100 ಜನ ಕೊಟ್ಟದ್ದು, ನಾಲ್ಗೆ 4 ಜನ ಕೊಟ್ಟದ್ದು, ಮನಸ್ಸು ಮಾತು ಕೊಟ್ಟದ್ದು. ಈ ಕಣ್ಣು ಮನಸ್ಸು ನಾಲ್ಗೆ 3 ಹತೋಟಿಲಿ ಇಟ್ಕೊಂಡ್ರೆ ಪರಮಾತ್ಮನ ಕೈಲಾಸದಿಂದ ಭೂಲೋಕಕ್ಕೆ ಇಳಿಸಿ ಮಾತಾಡ್ಬೋದು ಅನ್ನೋದ್ರಲ್ಲಿ ಬೇರೆ ಮಾತೇ ಇಲ್ಲ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನಿಲ್ಲ, ಅಲ್ಲಿ ಯಾರ ಹತ್ರನೂ ಕೇಳ್ಪಟ್ಟೆ, ಈ ನಾರ್ಮಲ್ ಪಾದಯಾತ್ರೆ ಬಂದಿರ್ತಾರಲ್ಲ ಅವ್ರಿಗೆ ಒಂದು ಸಪ್ರೇಟ್ ಕ್ಯೂ ಅಂತ ಇರುತ್ತೆ. ಹೌದು, ಅಲ್ಲಿ ಹೋಗೋರ್ ಬದಲು, ಪಾದಯಾತ್ರೆ ಹೋಗೋರ್ ಬದಲು ಬೇರೆ ಬಸ್ಸಲ್ಲಿ ಬರೋರು, ಮುಡಿ ಕೊಟ್ಟು ಬರೋರು ಅವರೆಲ್ಲ ಜಾಸ್ತಿ ಜನ ಬರ್ತಿದ್ದಾರೆ ಅನ್ನೋದು ಎಲ್ಲರೂ ಒಂದು ಸ್ವಲ್ಪ ಜನ. ಅದು 1-2 ಕ್ಲಿಪ್ ಇದೆ, ಅದು ಹಾಕ್ತೀನಿ. ಅವ್ರು ಹೇಳಿರೋದು, ಅವರು ಈ ಥರ ಹೇಳಿ ನೀವು ಅದು ಹಿಂಗೆ ಇವಾಗ ಹೆಂಗೆ ಪರಿಹಾರ ಮಾಡೋದು ಅಂತ ಹೇಳಿದರೆ, ಅಲ್ಲಿ ನಾವು ಹೋಗಿ ನಾವು ಪಾದಯಾತ್ರೆ ಮಾಡ್ಕೊಂಬರ್ಬೇಕಾದ್ರೆ
ನಮ್ಮ ಗೊತ್ತಾಗುತ್ತೆ ನಾವು ಹೆಂಗೆ ಬಂದಿರ್ತೀವಿ, ಬಸ್ಸಲ್ಲಿ ಬರೋರು ಹೆಂಗಿರ್ತಾರೆ, ನಾವು ನಡ್ಕೊಂಬರೋರು ಹೆಂಗೆ ಬಂದಿರ್ತೀವಿ ಅಂದ್ಬಿಟ್ಟು ಯಾರೇ ನೋಡಿದ್ರು ಅಷ್ಟೇ ಕಂಡುಹಿಡಿಬೇಕು. ಇವ್ರು 2 ಭಾಗ ಮಾಡಪ್ಪ, ಇಷ್ಟು ಜನ ಈ ಕಡೆ ಭಾಗ ಮಾಡು, ಈ ಕಡೆ ಈ ಜಾಗ ಭಾಗ ಮಾಡು ಅಂತ ಅನ್ನೋದು ಅವ್ರಿಗೆ ಕೊಟ್ಟಿರ್ತಾರೆ. ಯಾಕಂದರೆ ನಮ್ಮ ಗುಂಪಲ್ಲಿ ಬರೋದು ಎಲ್ಲರೂ ನೂರಾರು ಥರ ಕಷ್ಟಗಳು ಅನುಭವಿಸ್ಕೊಂಡು ಪಾದಯಾತ್ರೆ ಬರುವಂಥದ್ದು. ಅಲ್ಲಿ ಯಾರ್ಯಾರು ಏನೇನು ತಪ್ಪು ಮಾಡಿರ್ತಾರೋ, ಇವಾಗ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಕ್ಷಮೆ ಕೊಡು ಅಂತ ಕೇಳಿದಾಗ ಆ ಕ್ಷಮೆ ಅಲ್ಲದೆ ಆ ರೋಡಲ್ಲಿ ಯಾವ್ಯಾವ ಕಷ್ಟ ಕೊಟ್ಕೊಂಡು ಬರ್ತಾ ಇರ್ತಾನೋ, ಒಂದು ಮುಳ್ಳೆ ಚುಚ್ಚಿಸ್ತಾನೆ, ಕಲ್ಲೇ ಚುಚ್ಚಿಸ್ತಾನೆ, ಎಡವಿ ಬಿಳಿಸಿರ್ತಾನೆ, ಎಲ್ಲ ಕೆಲಸ ಕೊಟ್ಕೊಂಡು ಬರ್ತಾ ಇರ್ತಾನೆ ಪರಮಾತ್ಮ. ನಾವು ತಪ್ಪು ಮಾಡಿರುವಂಥವಕ್ಕೆ ಅವು ಕೊಡ್ತಾ ಇರುವಂಥ ಶಿಕ್ಷೆ. ಮುಂದಕ್ಕೆ ನೀನು ಒಳ್ಳೆ ಮುಕ್ತನ, ಒಳ್ಳೆ ಸಿಲಿ ಆಗಬೇಕು, ನಾನು ಪೂಜೆ ಮಾಡಿಸ್ಕೊಬೇಕು ಅಂತ ಅನ್ನೋದಾದರೆ ನಿನ್ನ ತಂದೆ ತಾಯಿ ಯಾವ ರೀತಿ ನೀನು ಬುದ್ಧಿ ಹೇಳ್ಕೊಟ್ಟಿದ್ದಾರೋ ಆ ರೀತಿ ಹೋದರೆ ನಿನ್ನ ಮುಂದಕ್ಕೆ ಒಳ್ಳೆ ಸಿಲಿ ಆಗ್ತೀಯ, ಪೂಜಿಸ್ಕೋತೀಯ, 4-6 ಜನಕ್ಕೆ ಅನ್ನ ಹಾಕ್ತೀಯ, ದರೆಗೆ ನಿನ್ನ ಹೆಸರು ಮೆರೆಯಂಗೆ ಬಿಡ್ತಾರಮ್ಮ ಅನ್ನೋದಕ್ಕೆ ಈ ಮಾದೇಶ್ವರನೇ ಸಾಕ್ಷಿ. ಉತ್ತರಾಜಮ್ಮನ ಪುತ್ರನಾಗಿ ತಂದೆ ಶೇಖರಮೂರ್ತಿನ ಪಡಿಬೇಕು ಅನ್ನೋದಕ್ಕೋಸ್ಕರಾಗಿ ಕೈಲಾಸ ಬಿಟ್ಟು ಭೂಲೋಕಕ್ಕೆ ಬಂದಿರುವಂಥ ಈ ಮಲೆ ಮಾದೇಶ್ವರರು, ಮುಪ್ಪಿನ ಷಡಕ್ಷರ ಸ್ವಾಮಿಗಳ ಶಿಷ್ಯ ಮಲೆ ಮಾದೇಶ್ವರರು ಇವರು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲ ಮುಗಿಸಿ ಇವಾಗ ಬಸ್ ಹತ್ತಕ್ಕೆ ಹೋಗ್ತಿದ್ದೀವಿ. ಇವಾಗ ಹೋಗೋಣ ಬನ್ನಿ. ಇಲ್ಲೆಲ್ಲ ಫುಲ್ ಸ್ಟೋರ್ಸ್ ಇದೆ. ಯೋಗಿ ಬ್ರೋ ಇದ್ದಾರೆ ನೋಡಿ ಗಾಯ್ಸ್. ಹೊರಡ್ತಿದ್ದೀವಿ ಇವಾಗ. ಬನ್ನಿ ಹೋಗೋಣ. ಇದೆಲ್ಲ ಫುಲ್ ಪರ್ಚೇಸಿಂಗ್ ಐಟಮ್ಸ್ ಇದೆ, ನೋಡ್ಬೋದು ನೀವು. ಇನ್ನೂ ಜನಗಳೇ ಹೋಗಿಲ್ಲ ಗಾಯ್ಸ್, ಎಲ್ಲ ಫುಲ್ ಎಲ್ಲ ಇಲ್ಲೇ ಇದ್ದಾರೆ. ನಾವು ಹೋಗೋಣ ಬನ್ನಿ ಇವಾಗ. ದರ್ಶನ ಎಲ್ಲ ಕ್ರೇಜಿಯಾಗಿ ಆಗಿದೆ. ನಾವು ಹೋಗೋಣ ಬನ್ನಿ. ಗುಡ್ ನೈಟ್ ಎಲ್ಲರಿಗೂ. ಏನಿಲ್ಲ, ಒಂದು ಚಿಕ್ಕದಾಗೆ ನಮ್ಮ ಅಣ್ಣವರು ಬೆಟ್ ಮಾಡ್ಕೊಂಡಿದ್ದಾರೆ ಬಸ್ಸಲ್ಲಿ. ನಮ್ಮ ಸಿಚುಯೇಷನ್ ಹೆಂಗಿದೆ, ಅವ್ರ ಸಿಚುಯೇಷನ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡ್ರಿ ಹಂಗಿದ್ದಾರೆ. ನೋಡಿ ಗಾಯ್ಸ್. ಇವಾಗ ಎಲ್ಲ ಫುಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿಸಿ ಎಲ್ಲ ಫಿನಿಶ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಆ ಕಡೆ ಎಲ್ಲೋ ಹೋದ್ರು ಬ್ರೋ. ನೋಡಿ ಅಲ್ಲಿ ಮಾದಪ್ಪ ಕಾಣಿಸಿದ್ದಾರೆ ಒಳ್ಳೆ ವ್ಯೂವಲ್ಲಿ, ನೋಡ್ಬೋದಲ್ಲ. ಉಗೇ ಮಾತ್ಮಲಯ, ಉಗೇ ಮಾದಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಲಿ ಮಾದಪ್ಪ. ಎಲ್ಲ ಸುಖ ಸಂಪತ್ತು ಎಲ್ಲ ಕೊಟ್ಟು ಒಳ್ಳೇದು ಮಾಡಲಿ ಉಗೇ ಮಾದಪ್ಪ. ಗಾಯ್ಸ್, ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದೀನಿ, ಮಾತಾಡೋಕ್ಕಾಗ್ತಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಮನೆ ಮಗ ಸಂಜಯ್, ಕರ್ನಾಟಕ ಮನೆ ಮಗ ಸಂಜಯ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಉಗೇ ಮಾದಪ್ಪ.